ಸಾಲು ಮರದ ತಿಮ್ಮಕ್ಕ ನೆಟ್ಟು ಬೆಳೆಸಿದ ಗಿಡಗಳನ್ನು ಕಿತ್ತು ಹಾಕಿರುವ ಬಗ್ಗೆ ಖಂಡನೆ. ಬೇಲೂರಿನ ನೆಹರು ನಗರದಲ್ಲಿರುವ ಮಿನಿ ವಿಧಾನಸೌಧದ ಹಿಂಭಾಗದ ಆವರಣದಲ್ಲಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ನಡೆಸಿದ ಗಿಡಗಳನ್ನು ಕೀಳಿಸಿರುವುದನ್ನು ಸಾಲುಮರದ ತಿಮ್ಮಕ್ಕ ಅವರ ದತ್ತುಪುತ್ರ ಉಮೇಶ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮಕ್ಕೆ ಹೇಳಿಕೆ ನೀಡಿರುವ ಅವರು, ಮಿನಿ ವಿಧಾನಸೌಧದ ಕಚೇರಿಯ ಹಿಂಭಾಗದಲ್ಲಿ ವೃಕ್ಷಮಾತೆ, ಪದ್ಮಶ್ರೀ ಹಾಗೂ ನಾಡೋಜ ಪ್ರಶಸ್ತಿ ವಿಜೇತೆ, ರಾಜ್ಯ ಸರ್ಕಾರದ ಪರಿಸರ ರಾಯಭಾರಿ ಆಗಿರುವ ಸಾಲುಮರದ ತಿಮ್ಮಕ್ಕ ಅವರು ಸ್ವತಃ ಆಗಮಿಸಿ ನೆಟ್ಟಿರುವ ಗಿಡಗಳನ್ನು ಬೇರೆ ಉದ್ದೇಶಕ್ಕಾಗಿ ಕೀಳಿಸಿರುವುದು ಖಂಡನೀಯ. ಸಾಲುಮರದ ತಿಮ್ಮಕ್ಕ ಅವರು ಸರ್ಕಾರಕ್ಕೆ ನೀಡುವ ದೂರಿಗೆ ಸಮರ್ಪಕ ಕ್ರಮ ಆಗದೇ ಇದ್ದಲ್ಲಿ ಸಾಲುಮರದ ತಿಮ್ಮಕ್ಕ ಅವರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಂದು ಸಾಲುಮರದ ತಿಮ್ಮಕ್ಕ ಅವರ ದತ್ತುಪುತ್ರ ಉಮೇಶ ತಿಳಿಸಿದರು. ನ್ಯೂಸ್ ಬ್ಯೂರೋ, ವಿನೋದ್, ಪತ್ರಕರ್ತರು, ಬೇಲೂರು. ತಕ್ಷಣನೇ ಅದ್ರ ನಾಮಾವಶೇಷನೂ ಸಿಕ್ಬಾರ್ದು, ಆ ಥರ ಮಾಡಿಬಿಟ್ಟು ಇದಾವೆ ಇವು ಬೇರೆ ಇವತ್ತಿನ ಇವು ಒಂದಿನಕ್ಕೆ ಮಾಡೋಕ್ಕಾಗುತ್ತಾ? ಒಂದು ವರ್ಷದ ಸಸಿನ ಇವು ಹೇಳಿ ಹೇಳಿ ನೋಡಿ ಅಲ್ಲೆಲ್ಲ ನೋಡಿ ಅಲ್ಲೆಲ್ಲ ಬಿದ್ದಿದ್ದಾವೆ ನೋಡಿ, ಬನ್ನಿ ನೋಡಿ. ಇದೆ ಬೇರೆ ಎಷ್ಟು ಉದ್ದ ಐತೆ, ಗಿಡ ಎಷ್ಟೈತೆ ನೋಡಿ. ಹಾಂ, ಇವೆಲ್ಲ ಒಂದಿನದ ಗಿಡನ, ಒಂದು ವರ್ಷದ ಗಿಡನ ಇವು. ಒಂದು ವರ್ಷಕ್ಕೆ ಇಷ್ಟು ದೊಡ್ಡದು ಬೆಳೆಸೋಕ್ಕಾಗುತ್ತಾ? ಬೇರು ನೋಡಿ ಹೇಳಿ ಅದ್ರ ವಯಸ್ಸು. ಹಾಂ ಸದಸ್ಯರು ಒಂದು ನಿಮಿಷ, ಈಗ ಏನು ಹೇಳಿರೋದು ಹಂಗೆ ಇನ್ನೂ ಸುತ್ತಿ ಹೇಳಿ ನೋಡಿ. ಬೇರು ನೋಡಿ, ಇದು ಒಂದು ವರ್ಷದ ಗಿಡನೇ. ಇದು ಒಂದು ವರ್ಷಕ್ಕೆ ಇಷ್ಟು ದಪ್ಪ ಬೆಳೆಸೋಕ್ಕಾಗುತ್ತಾ? ಎಷ್ಟು ವರ್ಷದ ಗಿಡ ಇದನ್ನ ಇವೆಲ್ಲ ಮಾಡಿಬಿಟ್ಟು ಏನು ಹಾಗೇ ಇಲ್ಲ ನಂಗೆ ಎಲ್ಲ ದೋಚಿಬಿಟ್ಟಿದ್ದಾರಲ್ಲ ನೋಡಿ. ಬನ್ನಿ ಇಲ್ಲಿ ಎತ್ತಕ್ಕೋಗಲ್ವ ನೋಡಿ, ಹಂಗೆ ಬನ್ನಿ. ಇವೆಲ್ಲ ಏನು ಹುಡುಗಾಟದ ಮಾತಾನೆ ಸರ್, ಅದೇನು ಗೊತ್ತು.